ದಯಾಸ್ವರೂಪಿ ಭಾಸ್ಕರನ ಮನ್ಮಂದಿರದಲ್ಲಿ ಸ್ಮರಿಸಿ ತಿಲಗೂರಿನ ತತ್ವಪದ ರಚನೆಗಾರರು ಗೃಹಸ್ಥರಾಗಿ ಇದ್ದುಕೊಂಡೇ ತಮ್ಮ ಜೀವನವನ್ನ ಜಾನಪದಕ್ಕೂ ಮೀಸಲಾಗಿಟ್ಟ ಯಮನೂರೇಶ್ವರ ಬಿರಾದರವರು ಬಹಳಷ್ಟು ಜನ ತಂದೆ ತಾಯಿಗಳು ಬಹಳ ಕೆಲಸ ಮಾಡ್ಯಾರ. ಆದ್ರ ಮಕ್ಕಳು ಅವ್ರು ಮಾಡಿರೋ ಕೆಲಸ ಬೀದಿಗೆ ತಂದಾರ ಬಿಟ್ಟರೆ ಸ್ಟೇಜ್ನಾಗ ಯಾರು ತಂದಿಲ್ಲ. ಸ್ಟೇಜ್ ಮೇಲೆ ತಂದವ್ರು ಯಾರು ಅಂದ್ರೆ ಇವ ಸಾಹೇಬ್ ಗೌಡ ಬಿರಾದರ ಸರ್. ತಂದೆ ತಾಯಿ ಮಾಡಿರೋ ಕೆಲಸ ಬೀದಿಗೆ ತಂದ ಮಕ್ಕಳು ಎಷ್ಟು ಜನ ನಿಮ್ಗೆ ಉದಾಹರಣೆ ತೋರಿಸ್ತೀನಿ ನಾನು, ಬಹಳ ಜನ. ಆದ್ರೆ ತಂದೆ ಮಾಡಿರೋ ಕೆಲಸವನ್ನ ಇಡೀ ತಾಳಿಕೋಟೆ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಮುಟ್ಟಿಸುವ ಕೆಲಸದಲ್ಲಿ ಸಾಹೇಬ್ ಗೌಡ್ರು ಗೆದ್ದಿದ್ದಾರೆ ಅನ್ನುವ ಖುಷಿಯ ಮಾತುಗಳನ್ನಾಡ್ತಾ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಪೂಜ್ಯರ ಮನದಾಳಗಳಿಗೆ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳೇ, ಪತ್ರಕರ್ತರೆ, ಸೇರಿರುವ ಎಲ್ಲ ಜಾನಪದ ಹಾಗೂ ತತ್ವಪದದ ರುಚಿ ಸವಿಯುವ ಸದ್ಭಕ್ತರೆ, ನಿಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಒಮ್ಮೇನಾಯ್ತು, ಎಲ್ಲ ಶಾಲೆಯಲ್ಲಿ ಕುಂತಿದ್ದು. ಶಾಲೆ ಕುಂತಾಗ ಮುಂದೆ ಹುಡುಗರು ಕುಂತಿದ್ದು. ಮತ್ತೆ ಸರ್ ಕೇಳಿದ್ರು. ಸರ್ ಅಂದ್ರು, ಒಂದು ಲೈಬ್ರರಿಗೆ ಬೆಂಕಿ ಹತ್ತದ, ಒಂದು ಗ್ರಂಥಾಲಯಕ್ಕೆ ಬೆಂಕಿ ಹತ್ತದ, ನೀವು ಹೋಗಿ ತರಬೇಕಾದ್ರೆ ಯಾವ ಬುಕ್ ಹುಟ್ಕೊಂಡು ಬರ್ತೀರಿ ಹೊರಗ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದ್ರು. ಶಾಣೆ ಇದ್ದ ವಿದ್ಯಾರ್ಥಿಗಳಂದ್ರು, ನಾವು ಹೋಗಿ ಭಗತ್ ಸಿಂಗ್ ಪುಸ್ತಕ ಎತ್ಕೊಂಡ್ ಬರ್ತೀನಿ. ಮತ್ತೊಬ್ಬ ಶಾಣೆ ಹುಡುಗ ಹೇಳ್ದ, ನಾವು ಹೋಗಿ ಅಪ್ಪ ಬಸವಣ್ಣನ ವಚನ ಗ್ರಂಥ ಎತ್ಕೊಂಡ್ ಬರ್ತೀನಿ, ಯಾಕಂದ್ರೆ ಸುಟ್ರ ಮತ್ತೆ ಸಿಗೋದಿಲ್ಲ. ಕಿಡಿಗೇಡಿ ಹುಡುಗ ಅಂದಿತ್ತು, ನೀ ಏನು ಹೊತ್ಕೊಂಡ್ ಬರ್ತಿಲ್ಲ. ಅವ ಅಂತ ನಾ ಯಾಕೆ ಹೋಗಿದ್ರಿ ಅನ್ನ. ಅಲ್ಲಿ ಮೊದ್ಲೇ ಬೆಂಕಿ ಹತ್ತದ, ಎಲ್ಲಾ ಪುಸ್ತಕಗಳು ಸುಡಾಕತ್ತಾವ. ನಾ ಇದ್ರ ಸಾರ ಪುಸ್ತಕ ಅಲ್ಲ, ನಾನೇ ಇಲ್ಲ ಪುಸ್ತಕ ತಗೊಂಡು ಏನ್ ಮಾಡಿ ಯಾವ ಬೀದಾಗ ಒಂದು ಮಸ್ತಿ ಮ್ಯಾಗ ಬಿದ್ದಿರ್ತದ ಅದನ್ನ ಹೊತ್ಕೊಂಡು ಬಂದು ಬಿಡ್ತೀನಿ ನಾನು. ಒಂದ್ ವೇಳೆ ಬೆಂಕಿ ಹತ್ತಿರೋ ಗ್ರಂಥಾಲಯಕ್ಕ ಸಾಹೇಬ್ರನ್ನು ಕಳಿಸಿ ಯಾವ ಪುಸ್ತಕ ಹೊತ್ಕೊಂಡ್ ಬರ್ತೀರಂತ ಸಾಹೇಬ್ರು ಚೂಸ್ ಮಾಡಿದ್ರು, ನಮ್ಮ ಅಪ್ಪನ ತತ್ವ ಫಲ ಹೊತ್ಕೊಂಡ್ ಬರ್ತೀನಿ ನಾನು ಅಂತ ಹೊತ್ಕೊಳ್ತೀನಿ. ನಾನು ಸ್ವಲ್ಪ ಅದನ್ನು ಶಾರ್ಟ್ ಮಾಡಿ ನಿಮ್ಗೆ ಹೇಳಕ್ ಪ್ರಯತ್ನಿಸಿದೆ. ಬುಕ್ಕ ಪುಸ್ತಕಗಳು ಉಳಿಸಿರೋದನ್ನ ಅದನ್ನ ಜಗತ್ತಿಗೆ ಪಸರಿಸೋದೇನೈತಲ್ಲ, ಅದು ಬಹಳ ಕಠಿಣ. ಅಂತದ್ರಾಗ ತತ್ವ ಪದಗಳೆಲ್ಲ ಅಳಿಲಂಚಿನೊಳಗದಾವ, ಜಾನಪದಗಳೆಲ್ಲ ಅಳಿಲಂಚಿನೊಳಗದಾವ. ನಿಮ್ಮ ಮೊಮ್ಮಕ್ಕಳಿಗೆ ಹೋಗಿ ನೀವು ಕೇಳಿ, ಜಾನಪದ ಹಾಡು ಅಂದ್ರೆ ಅವು ಯಾವ ಹಾಡ್ಕೊಂಡ್ ಮಾಡಿದ್ರು ಟ್ಯಾಕ್ಟರ್ದಾಗ ಏನಾವ್ ಅವೇ ಹಾಡ್ತಾವ ಹುಡುಗರು. ಅವಕ್ಕೊಂದು ಜಾನಪದ ಹಾಡು ಗೊತ್ತೇ ಇಲ್ಲ. ಜಾನಪದ ಹಾಡಪ್ಪ ಅಂತ ನಿಮ್ಮ ಮೊಮ್ಮಕ್ಳಿಗೆ ಕೇಳಿದ್ರೆ ಟ್ಯಾಕ್ಟರ್ದಾಗ ಏನ್ ಸುಡ್ಗಾಡ್ ಬರ್ತಾವಲ್ಲ ಅದೇ ಜಾನಪದ ಅನ್ಕೊಂಡು ಹಾಡುವ ಸಂಸ್ಕೃತಿ ನಮಗೆ ಬರಾಕತ್ತೈತಿ. ಜಾನಪದ ಅದು ಅಲ್ಲ. ನಿಜವಾದ ಜಾನಪದ ಯಾವುದು ಅಂದ್ರ ಸಮಾಜದೊಳಗಿರುವ ಆಗಿನ ಕಾಲದಲ್ಲಿ ಜಾನಪದ ಬರೆದವ್ರು ಏನು PhD ಹೋಲ್ಡರ್ಸ್ ಅಲ್ಲ. ಜಾನಪದ ಬರೆದವ್ರು ಏನ್ MA PhD ಮಾಡಿದ್ರೆ, MA ಕನ್ನಡ ಮುಗಿಸಿದ್ರೆ, ಜಾನಪದ ಮುಗಿಸಿದವ್ರು ಯಾರು ಜಾನಪದ ಹಾಡೋರು ಸುಮ್ಮನೆ ಅಕ್ಕಿ ಹಸನು ಮಾಡ್ಕೊಂತ ಜಾನಪದ ಹಾಡ್ಯಾರ, ಇನ್ನೊಬ್ಬರಿಗೆ ಹೊಗಳಾಕ ಜಾನಪದ ಹಾಡ್ಯಾರ, ಮದುವೆಗೆ ಹೋಗಾಕ ಜಾನಪದ ಹಾಡ್ಯಾರ, ಹೆಬ್ಬಟ್ಟು ಒತ್ತಿದವರು ಜಾನಪದ ಹಾಡ್ಯಾರ. ಬಹಳಷ್ಟು ಓದಿದವರು ಸಿನಿಮಾ ಹಾಡಿಗೆ ಮರುಳಾದ್ರೆ ಏನೂ ಓದದೇ ಇರೋರು ಜಾನಪದವನ್ನು ಎತ್ತಿ ಹಿಡಿದ್ರಲ್ಲ, ಮತ್ತು ಓದಿದವರು ಕೊಟ್ಟವರು ಓದ್ಲಾರ್ದವ್ರು ಕೊಟ್ಟವ್ರು ಯೋಚನೆ ಮಾಡ್ಬೇಕಲ್ಲ. ಈ ಜಗತ್ತಿನಲ್ಲಿ ಜಾನಪದ ಅಳಿಲಂಚಿನೊಳಗೆ ಬಹಳ ಅಳಿಲಂಚಿನೊಳಗೈತಿ. ಅದನ್ನು ಉಳಿಸುವಂತಹ ಕಾರ್ಯ ಮಾಡಲೇಬೇಕು. ನನ್ನ ಮನೆ ಫೋನ್ ಮಾಡಿದ್ರು, ಅವ್ರು ನನಗೆ 27 ಡೇಟ್ 27 ಕಾರ್ಯಕ್ರಮ ಆಗ್ಬೇಕಾಗಿತ್ತು, 27 ತಾರೀಕು ಆಗ್ಬೇಕಾಗಿತ್ತು. ಒಂದಿಷ್ಟು ಗೊಂದಲಗಳು, ನಮ್ಮ ಸಭಾಭವನ ಅಭಿವೃದ್ಧಿ ಗೊಂದಲಗಳಿಂದ ಅವ್ರು ಮತ್ತೆ ನನಗೆ ಫೋನ್ ಮಾಡಿದ್ರು. ಅಪ್ಪರ ನಾವು 3ನೇ ತಾರೀಕು ಫಿಕ್ಸ್ ಮಾಡಿದ್ವಿ, ಎಲ್ಲಿದ್ರು ಬರಬೇಕು. ನಾವು ಒಟ್ಟ ಬಿಡುವುದಿಲ್ಲ ಅಂತ ಮನುಷ್ಯ ಬಿಡುದು ನಾವು ಸರಳ, ಎಲ್ಲಿದ್ರು ನೀವು ಬರಬೇಕು. ನಾ ಅಂದ್ರೆ ಪ್ರತ್ಯೇಕ ಪ್ರವಚನ ಐತ್ರಿಪ್ಪ ಅಲ್ಲಿ, ಮತ್ತೆ ಪ್ರವಚನ ಮುಗಿಸಿ ಮತ್ತೆ ಮರುದಿನ ಏನ್ ಹೇಳ್ಬೇಕು ರೆಡಿ ಆಗ್ಬೇಕಲ್ಲ. ನಾನು ಅಲ್ಲಿ ಹತ್ತಾಗ ಸೋಲಾಪುರದಾಗ ಇಲ್ರಿ ನೀವು ಹೆಂಗಾರ ಮಾಡಿ ಬರ್ರಿ ಅಂತ ಕೇಳ್ಕೊಂಡ್ರು. ಅಲ್ಲಿ ಮಾತಾಡಿ ಮತ್ತೆ ಅಲ್ಲಿಂದ ಹೊರತಿಯಿಂದ ಈ ಕಡೆ ಬಂದು ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು.
ಮತ್ತು ಹಳ್ಳಿ ಜನ ಬಹಳಷ್ಟು ಬಂದಿದೆ. ಹಳ್ಳಿಯವ್ರು ನೀವೆಲ್ಲ ಬಹಳಷ್ಟು ಸೇರಿರಿ. ನಿಮ್ಗೆಲ್ಲ ನಾ ಕೇಳ್ಕೊತೀನಿ ಏನು ಅಂದ್ರೆ, ಜಾನಪದವನ್ನು ಎತ್ತಿಡುವ ಕೆಲಸ ಮಾಡ್ರಿ, ತತ್ವಪದವನ್ನು ಎತ್ತಿಡುವ ಕೆಲಸ ಮಾಡ್ರಿ. ಎಷ್ಟು ಜನ ನಾನು ಬೆಂಗಳೂರು ಮೈಸೂರೊಳಗೆ ಮೊನ್ನೆ ನೋಡಿದೆ, ಅವರು ಬೋರ್ಡ್ ಹಾಕಿರ್ತಾರೆ, ಒಂದು ನಾಯಿಗಳಿಗೆ ಎಚ್ಚರಿಕೆ ಅಂತ ಮನೆ ಹೊರಗೆ ಬೋರ್ಡ್ ಹಾಕಿರ್ತಾರೆ. ನನಗೊಂದು ಅರ್ಥ ಆಗ್ಲಿಲ್ಲ ಸರ್, ಯಾರು ನಾಯಿಗಳು ಅಂತ ನನಗೆ ಅರ್ಥ ಆಗಿಲ್ಲ. ಹೂ ಆರ್ ಬೀಂಗ್ ಕಾಲ್ಡ್ ಆಸ್ ಡಾಗ್ಸ್ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ದೊಡ್ಡ ಮನಿ ಕಟ್ಟಾನ, 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಾನ, ದೊಡ್ಡ ಸೋಫಾ ಸೆಟ್ಟು, ಪ್ಯಾರಿಸ್ ದೇಶದ ಟೇಬಲ್ ಇಟ್ಟಾನ, ಜಪಾನ್ ದೇಶದ ಟಿವಿ ಇಟ್ಟಾನ. ಮನಸ್ಸು ನೋಡ್ತೀರಿ, ಅದು ತಗಡು ಮನಸ್ಸಿಟ್ಟಾನ. ಹೆಂಗೆ ಉಪಯೋಗ ಆಗ್ತದೆ? ಬಂಗಾರದ ಕಳಿಸಿಟ್ರಿ ಅಂತ ತಗಡು ಮನಸ್ಸಿಟ್ಟು ಅಂದ್ರೆ ವೇಸ್ಟ್ ಅಂತ. ಮತ್ತು ನಾಯಿಗಳಿಗೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿ ನಾಯಿಗೆ ತಿಂಗಳ 3,000 ರೂಪಾಯಿ ಖರ್ಚು ಮಾಡಿ ನಾಯಿ ಸಾಕನ, ಹೆತ್ತ ತಾಯಿನ ಕರ್ಕೊಂಡು ಹೋಗಿ ಆಶ್ರಮದಾಗಿಟ್ಟಾನ. ಇದು ಯಾವ ಸಂಸ್ಕೃತಿ ನಾವು ಬರ್ಕಾಕತ್ತೀವಿ? ಹೆತ್ತ ತಾಯಿನ ಆಶ್ರಮದಾಗಿಟ್ಟು ಬೀದಿ ನಾಯಿನ ಸಾಕು ಪರಿಸ್ಥಿತಿ ಒಳಗೆ ನಾವು ಬಂದೀವಿ ಅಂದ್ರೆ, ಜಾನಪದ ಸಂಸ್ಕೃತಿ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ಎಲ್ಲಿವರೆಗೂ ನಮಗೆ ಉಸಿರಿರ್ತದ ಅಲ್ಲಿವರೆಗೂ ತಂದೆ ತಾಯಿ ಸೇವಾ ಮಾಡಿದ್ರೆ ಅದುವೇ ದೇವನ ಸೇವೆ, ಅದುವೇ ದೇವನ ಸೇವೆ. ಸಿದ್ದಯ್ಯ ಪುರಾಣಿಕರು ಹೇಳೋದಿಲ್ಲ, ಕಷ್ಟದೊಳಗಿದ್ದಾತವನ ಕಂಡು ಮರುಗದ ಹೃದಯ, ಅದು ಹೃದಯವೇ. ಹೇರದ ಹೆಣ್ಣು ತಿನ್ನಬಾರದ ಹಣ್ಣು, ಒಂದಲ್ಲ ಒಂದು ದಿನ ಹುಸಿಯಾಗದ ಮಣ್ಣು, ಇವು 3 ವ್ಯರ್ಥವೇ ಕಾಣ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತಾರೆ ಸಿದ್ದಯ್ಯ ಪುರಾಣಿಕ. ಇನ್ನೊಬ್ಬರು ಕಷ್ಟದೊಳಗ ಅದಾರ, ಅವರನ್ನ ಕಂಡು ಯಾವ ಹೃದಯ ಮರುತ್ತದ ಅದೇ ಶ್ರೇಷ್ಠ ಹೃದಯ, ಅದೇ ಶ್ರೇಷ್ಠ ಧ್ವನಿ ಅಂತ ಸಿದ್ದಯ್ಯ ಪುರಾಣಿಕರು ಹೇಳ್ತಾರ. ಹಂಗ ಅವರ ತಂದೆ ಇಷ್ಟು ವರ್ಷ ಮಾಡಿಟ್ಟ ಕೆಲಸವನ್ನ ಸುಮ್ಮನೆ ಒಂದು ಶಾಲೆಯ ಟೀಚರ್ ಆಗಿ ಅದನ್ನು ಹೊರತೆಗೆಯುವ ಪ್ರಯತ್ನವನ್ನ ಬಹಳ, ಅವ್ರು ಒಂದ್ರನೇ ವಿಶೇಷ ಮನುಷ್ಯ. ಅವ್ರು ಯಾರು ಏನಂತಾರಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೇನ್ ಟೀಕೆ ಮಾಡ್ತಾರಂತ ತಲೆ ಕೆಡಿಸ್ಕೊಳ್ಳೋದಲ್ಲ. ಅವನದೇ ಆದ ಒಂದು ದಾರಿ, ಅವನದೇ ಆದ ಒಂದು ಭಾಷೆ, ಅವನದೇ ಆದ ಒಂದು ಸೊಗಡು ಒಳಗೆ ಸುಮ್ಮನೆ ಓದ್ತಿರ್ತಾರ, ಒಟ್ಟ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂತಾರ್ರಿಪ್ಪ ಏನ್ ಮಾಡ್ನ ಅವ್ರು ಬಾಯಿ ಬಿಟ್ಟು ನಾವು ಜನಪದ ಮಂದಿರಿ ಮತ್ತು ನಾವು ಅನ್ಸ್ಕೊಳ್ಳೋರು ಏನ್ ಮಾಡ್ಬೇಕಂತಿರ್ತಾರ. ಅಷ್ಟು ಚಂದ ಅವ್ರ ತಂದಿ ಹಾದಿ ಒಳಗೆ ಹೊಂಟಾರ. ಇನ್ನೂ ಅವ್ರಿಗೆ ಶಕ್ತಿ ಕೊಡ್ಲಿ. ಈ ತತ್ವಪದ ಏನಿದೆ ಇದು ಜಗತ್ತಿನಾದ್ಯಂತ ಮುಟ್ಟುವ ಕೆಲಸ ಅವ್ರು ಮಾಡ್ಲಿ. ಅವ್ರಿಗೆ ಸದಾ ಕಾಸ್ಕತನ ಜಗತ್ತನ ಕೃಪೆ ಇದೆ ಅಂತ ತಿಳಿಸಿ, ಲೇಟಾಗಿ ಯಾಕೆ ಬಂದೆ ಅಂದ್ರೆ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಿತ್ತು ಭಕ್ತಿ ಒಳಗೆ, ಅಕ್ಕಪಕ್ಕ ತೋಟಕ್ಕೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಕಾರ್ಯಕ್ರಮ ಇರೋದ್ರಿಂದ ನನಗೆ ಬರಕ್ ತಡ ಆಯ್ತು. ಅವ್ರಿಂದ ಸದಾ ಕಾಸ್ಕ ಕೃತ್ಯ ಅದನ್ನ, ಮತ್ತು ಆ ಮನುಷ್ಯ ಡೈಲಿ 5 ಗಂಟೆಗೆ ಕಾಶಿ ಮುಕ್ತಾಗಿ ಬಂದೇನೆ ಮುಂದೆ ಕಾರ್ಯಾಚರಣೆ ಮಾಡ್ತಾನೆ. ಅಷ್ಟು ಅಜ್ಜನ ಮೇಲೆ ಭಕ್ತಿ ಅದಲ್ಲ. ಎಲ್ಲ ವೇದಿಕೆ ಮೇಲಿನ ಪೂಜ್ಯರ ಆಶೀರ್ವಾದ, ಅಡ್ಡ ತುಮಕೂರಿನ ಪೂಜ್ಯರ ಆಶೀರ್ವಾದ ಬೆನ್ನಿಂದಿದೆ. ಹಿಂಗೆ ಮುಂದುವರಿಲಿ, ದೊಡ್ಡ ಪ್ರಮಾಣವಾಗಿ ಬೆಳೀಲಿ ಅಂತ ತಿಳಿಸಿ, ನೀವು ಹಳ್ಳಿಯವರೇನು ಬಂದಿರ ಎಲ್ಲರೂ, ನೀವೇನು ಹಗರಲ್ಲ. ಹಳ್ಳಿಯವ್ರೇನು ಬಂದಿರಲ್ಲ, ನೀವೇನು ಸಣ್ಣವರಲ್ಲ. ಸಿಟಿಯವ್ರು ದೊಡ್ಡವರು, ಹಳ್ಳಿಯವ್ರು ಸಣ್ಣವರು, ಒಟ್ಟ ಏನೂ ಇಲ್ಲ. ಒಮ್ಮೇನಾಯ್ತು ಹಿಂಗೆ ಕೊನೆಗೆ ಹೇಳಿ ಮಾತು ಮುಗಿಸ್ತೀನಿ, ಬಿಕಾಸ್ ಇಟ್ಸ್ ನಾಟ್ ದ ಸ್ಟೇಜ್ ಟು ಸ್ಪೀಕ್. ಇದು ಜಾಸ್ತಿ ಮಾತಾಡೋ ವ್ಯಕ್ತಿ ಅಲ್ಲ. ಒಮ್ಮೇನಾಯ್ತು, ಒಂದು 3 ಜನ ಹೋಗಿದ್ರು ಡಾಕ್ಟರ್ಸ್ಗಳು. 3 ಜನ ಡಾಕ್ಟರ್ಸ್ ಒಂದು ಕಡೆ ಚೆಕಪ್ಗೆ ಹೋಗಿದ್ರು, ಫ್ರೀಯಾಗಿ ಚೆಕಪ್. ಎಲ್ಲಾ ಚೆಕಪ್ ಮುಗಿಸಿದ್ರು, ಎಲ್ಲ ಮಾಡಿದ್ರು. ಹಳ್ಳಿ ಮಂದಿಗೆ ಅವ್ರ ಬರೀ ಕಾಲ್ ನೋಡೋರು, ಕೈ ನೋಡೋರು, ಬೋನ್ ಸ್ಪೆಷಲಿಸ್ಟ್ ಅವರು ಎಲ್ಲ ನೋಡೋರು. ವಾಪಸ್ ಬರ್ಬೇಕಾದ್ರೆ ಇನ್ನೇನು ಸೆಷನ್ ಮುಗಿಬೇಕು, ಅಲ್ಲೊಬ್ಬ ಕಾಲು ಮುರಿದು ಕುಂಟ್ಕೊಂತ ಬರಕತ್ತಿದ. ಇವ್ರ ಕಡೆ ಕಾಲು ಮುರಿದು ಕುಂಟ್ಕೊಂತ ಬರಕತ್ತಿದ್ದ. ಒಬ್ರು ಡಾಕ್ಟರ್ ಅಂದ್ರು ಅವ್ನು ಲೆಗಮೆಂಟ್ ಕ್ರ್ಯಾಕ್ ಆಗ್ಯದ, ಅದಕ್ಕೆ ಕುಂಟ್ಕೊಂತ ಬರಕತ್ತಾನ ಅಂತ ಒಬ್ರು. ಇನ್ನೊಬ್ರು ಡಾಕ್ಟರ್ ಅವರು ವೆಲ್ ಕ್ವಾಲಿಫೈಡ್ MBBS ಮುಗಿಸಿದ್ರು. ಅವ್ರು ಅಂದ್ರು ಇಲ್ಲ, ಅವ್ನ ಕಾಲು ಫ್ರಾಕ್ಚರ್ ಆಗ್ಯದ, ಅವ್ನಿಗೆ 1 ತಿಂಗಳು ರೆಸ್ಟ್ ಬೇಕಾಗ್ಯದ. ಮತ್ತೊಬ್ರು ಡಾಕ್ಟರ್ ಅಂದ್ರು ಅವು 2 ಏನೂ ಆಗ್ಲಿಕ್ಕಿಲ್ಲ, ಅವ್ನಿಗೆ ಒಂದಿಷ್ಟು ಕಾಲು ಹೊಳ್ಳ್ಯದ, ಎಲ್ಲೋ ಹಂಗ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಕುಂಟ್ಕೊಂತ ಬರಕತ್ತಾನವ. ಅವ್ರು ಕುಂಟ್ಕೊಂತ 3 ಕಡೆ ಡಾಕ್ಟರ್ ಹತ್ರ ಬಂದ. ಅವ್ರು 3 ಜನ ಅಂದ್ರು ನಿನಗೆ ಪ್ಯಾರಾಲಿಸಿಸ್ ಇದೇನಿದ್ರು, ನಿನಗೆ ಲೆಗಮೆಂಟ್ ಕ್ರ್ಯಾಕ್ ಆಗಿದೇನೋ ಅಂತ ಕೇಳಿದ್ರು. ನಕ್ಕ. ಇನ್ನೊಬ್ರು ನಿನಗೆ ಪ್ಲಾಸ್ಟರ್ ಹಾಕಬೇಕಾಗಿದೆ ಅಂದ್ರು, ನಕ್ಕ. ಮತ್ತೊಬ್ರು ನಿನ್ ಕಾಲು ಹೊಳ್ಳೆದಂದ್ರು ನಕ್ಕ. ಅವ ಅಂದ ನನಗೆ ಕಾಲು ಹೊಳ್ಳಿಲ್ಲ, ಕಾಲು ಮುರಿದಿಲ್ಲ, ಹವಾಯಿ ಚಪ್ಪಲಿದ್ದು ಗೋಟ ಕಿತ್ತೈತಿ, ಅದಕ್ಕೆ ಕುಂಟ್ಕೊಂಡು ಬರಕತ್ತೀನಿ. ಹವಾಯಿ ಚಪ್ಪಲಿದ್ದು ಗೋಟ ಕಿತ್ತೈತಿ, ಅದಕ್ಕೆ ಕುಂಟ್ಕೊಂಡು ಬರಕತ್ತೀನಿ. ಹವಾಯಿ ಚಪ್ಪಲಿದ್ದು ಗೋಟ ಕಿತ್ತಿದ್ದನ್ನ ನೋಡ್ಬೇಕಾದ್ರೆ MBBS ಡಾಕ್ಟರ್ ಕಣ್ಣಿನಿಂದ ನೋಡಕ ಸಾಧ್ಯ ಇಲ್ಲ. ಜಾನಪದದಿಂದ ನೋಡಿದ್ರೆ ಮಾತು ಗೊತ್ತಾಗ್ತದ ಅದು ಗೋಟ ಕಿತ್ತದ ಅಂತ. ಇದು ಜಾನಪದ ತಾಕತ್ತಿದೆ. ಒಬ್ಬ ಮನುಷ್ಯಗೆ ಏನು ನೋವಿದೆ ಅಂತ ಸುಮ್ಮನೆ ಹಳ್ಳಿ ಸೊಗದಿಂದ ಬೆಳೆಯುವ ತಾಕತ್ತು ಜಾನಪದಕ್ಕಿತ್ತು. ಅಂತ ಜಾನಪದ ನಮ್ಮ ಮಕ್ಕಳಿಗೆ ಕಳಿಸು. ಸುಡುಗಾಡು ಏನೇನು ಬಂದಾಗ ಟ್ರ್ಯಾಕ್ಟರ್ ಅವು ಕಳಿಸೋದು ಬ್ಯಾಡ. ನಮ್ಮ ಮಕ್ಕಳಿಗೆಲ್ಲ 3 ಜಾನಪದ ಏನೇನೋ ಅವೆಲ್ಲ ನಾವು ತಿಳಿಸುವಂತ ಆಶಿಸಿ, 2 ಕಣ್ಣು ಕೊಟ್ಟಾನ ನೋಡ್ರಿ, ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ, ಕಿವಿ ಕೊಟ್ಟಾನ ಚಲೋ ಕೇಳಿಸ್ಕೊಡ್ರಿ. ದ್ವೇಷ ಮಾಡಿ ಏನು ತಗೊಂಡು ಹೋಗೋದಿಲ್ಲ. ಎಷ್ಟು ದ್ವೇಷ ಮಾಡಿ ಅವ್ನ ಕಂಡ್ರೆ ನನಗಾಗೋದಿಲ್ರಿ, ನನ್ ಕಂಡ್ರೆ ಅವನಾಗೋದಿಲ್ರಿ, ಅವ ಬಂದ್ರೆ ನಾ ಇರೋದೇ ಇಲ್ರಿ. ಒಟ್ಟೆ ಅವ ಊರಾಗ ಬಂದ್ರೆ ನಾ ಊರಾಗಿರೋದಿಲ್ಲ. ದೇವ್ರಂತ ನಿಮ್ಮಿಬ್ರಿಗೂ ಇರ್ಲಾರ ಮಾಡ್ಬಿಡ್ತೀನಿ ಅಂತ ಮುಚ್ಚಿಬಿಡ್ತಾನ.
ನಿಮ್ಮಿಬ್ರಿಗೂ ಎಲ್ಲಾರಂಗ ಆಗ್ಬಿಟ್ಟು ಮುಚ್ಚಿಬಿಡ್ತಾನೆ. ಇರುವಷ್ಟು ದಿನ ಎಷ್ಟು ಸಾಧ್ಯ ಅಷ್ಟು ಪ್ರೀತಿ ಹಂಚಿ, ಯಾವ ಬೈದ್ರು ಅವ್ನು ಹೆಗಲ ಕೈ ಹಾಕಿ ಬಾರೋ ದೋಸ್ತ, ಮತ್ತೆ ನಾಳೆ ನಾವು ಒಗ್ಗಟ್ಟಾಗಿ ಬದುಕುನು, ನಾನೇ ಸತ್ಯಂದ್ರೆ ತಗೊಂಡು ಏನ್ ಮಾಡೋದೈತೆ ಅಂತ ಪ್ರೀತಿಯಿಂದ ತಾವೆಲ್ಲ ಬದುಕ್ರಿ ಅಂತ ಹೇಳಿ ಸಾಹೇಬ್ ಗೌಡ್ರಿಗೆ ಅವ್ರ ಪರಿವಾರಕ್ಕ ಎಲ್ಲ ಖಾಸಗಿ ತಪ್ಪ ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣ ಶರಣ.